A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಮಾಡಿಫೈಡ್ ಸೈಲೆನ್ಸರ್ ಬಳಸಿ ಕಿರಿಕಿರಿ ಉಂಟು ಮಾಡುತ್ತಿದ್ದ ಪುಂಡರಿಗೆ ಪೊಲೀಸರ ಬಿಸಿ. 100 ಸೈಲೆನ್ಸರ್ ಅನ್ನ ರೋಡ್ ರೋಲರ್ ಹತ್ತಿಸಿ ನಾಶ. ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾನೂನು ಬಾಹಿರವಾಗಿ ಮಾಡಿಫೈ ಮಾಡಿದ ಸೈಲೆನ್ಸರ್ಗಳನ್ನು ಅಳವಡಿಸಿಕೊಂಡು ಕರ್ಕಶ ಶಬ್ದದೊಂದಿಗೆ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಯರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದ ಬೈಕ್ ಸವಾರರಿಗೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ತಕ್ಕ ಬುದ್ಧಿ ಕಲಿಸಿದ್ದಾರೆ. ವಿದ್ಯಾಶ್ರೀ ಅಂತ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್. ಚಿಕ್ಕಬಳ್ಳಾಪುರದಲ್ಲಿ ಸಂಚಾರ ವಿಚಾರಕ್ಕೆ ಬಂದಾಗ ಸಿಟಿಯಲ್ಲಿ ಆಲ್ಟರ್ ಸೈಲೆನ್ಸರ್ಸ್ ಅಥವಾ ಡಿಫೆಕ್ಟಿವ್ ಸೈಲೆನ್ಸರ್ಸ್ ತುಂಬಾ ಅವಳಿ ಜಾಸ್ತಿ ಆಗಿತ್ತು. ಸೊ ಈ ವಿಚಾರವಾಗಿ ನಮ್ಮ ಮಾನ್ಯ SP ಸಾಹೇಬರು ಹಾಗೂ DYSP ಸಾಹೇಬರು ಮತ್ತೆ ಅಡಿಷನಲ್ SP ಸಾಹೇಬರು ನಮಗೆ ಮಾರ್ಗದರ್ಶನ ನೀಡ್ತಾರೆ. ಈ ತರ ಆಲ್ಟರ್ ಸೈಲೆನ್ಸರ್ಸ್ ತೆಗೆಸಬೇಕು, ಇದರಿಂದ ತುಂಬಾ ಕರ್ಕಶವಾದ ಸೌಂಡ್ ಬರುತ್ತೆ. ಸೊ ಇದರಿಂದ ಪಬ್ಲಿಕ್ ಕೂಡ ನ್ಯೂಸೆನ್ಸ್ ಇರೋದ್ರಿಂದ ತೆಗಿಸ್ಬೇಕು ಅಂತ ತಿಳಿಸ್ತಾರೆ. ಸೊ ನಾವು ಈ ವಿಚಾರವಾಗಿ ಮುಂಚೆ ಎಲ್ಲಾ ಕಡೆ ರೌಂಡ್ಸ್ ಮಾಡ್ತೀವಿ. ಫಸ್ಟ್ ಎಲ್ಲೆಲ್ಲಿ ಹೆಚ್ಚಾಗಿದೆ, ಯಾವ ರೋಡ್ಗಳಲ್ಲಿ ಹೆಚ್ಚಾಗಿ ಆಲ್ಟರ್ ಸೈಲೆನ್ಸರ್ಸ್ ಬಳಕೆ ಮಾಡ್ತಿದ್ದಾರೆ ಅನ್ನೋದು ನಾವು ಫಸ್ಟ್ ನೋಡಿದ್ವಿ. ಅದಾದ್ಮೇಲೆ ಎಲ್ಲಾ ಜಂಕ್ಷನ್ಗಳಲ್ಲಿ ಪ್ರತಿದಿನ ಕಾರ್ಯಾಚರಣೆ ಮಾಡಿದ್ವಿ. ಪ್ರತಿದಿನ 5 ರಿಂದ 6 ಸೈಲೆನ್ಸರ್ಸ್ ನಾವು ತೆಗಿಸಿದೀವಿ ನಾವು. ಸೊ ಈ ಟೈಮಲ್ಲಿ ಸ್ವಲ್ಪ ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ರು ಪಬ್ಲಿಕ್. ಬಟ್ ನಾವು ಅವರಿಗೆ ಕನ್ವೆ ಮಾಡ್ಬಿಟ್ಟು ಇದರಿಂದ ಸಮಾಜಕ್ಕೆ ತೊಂದರೆ ಆಗುತ್ತೆ, ಮತ್ತೆ ರೋಡಲ್ಲಿ ಹಾಸ್ಪಿಟಲ್ಸ್ ಎಲ್ಲ ಇರುತ್ತೆ. ಸೊ ಆ ಸೌಂಡ್ ಇಂದ ಬೇರೆಯವರಿಗೆ ತೊಂದರೆ ಆಗುತ್ತೆ, ಮಕ್ಕಳಿಗೆ ತೊಂದರೆ ಆಗೋದ್ರಿಂದ ಅವ್ರಿಗೆ ತಿಳುವಳಿಕೆ ಮೂಡಿಸಿ ಆಲ್ಟರ್ ಸೈಲೆನ್ಸರ್ಸ್ ಇವತ್ತು 100 ಸೈಲೆನ್ಸರ್ಸ್ ತೆಗೆಸಿದ್ವಿ. ನಮ್ಮ ಕಾರ್ಯಾಚರಣೆ ಇನ್ನು ಮುಂದುವರಿಯುತ್ತೆ. ಮತ್ತೆ ಈಗ ಸಿಟಿಯಲ್ಲಿ ಎಲ್ಲರೂ ಹೆಲ್ಮೆಟ್ ಹಾಕಕ್ಕೆ ನಾವು ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡಿ ಹೋದ ವರ್ಷ ಡಿಸೆಂಬರ್ ಅಲ್ಲಿ ನಮ್ಮ SP ಸಾಹೇಬ್ರ ನೇತೃತ್ವದಲ್ಲಿ ಒಂದು ಅವೇರ್ನೆಸ್ ಕೂಡ ಮಾಡಿದ್ವಿ. ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ವಿ. ಈಗ ಎಲ್ಲರೂ ಹೆಲ್ಮೆಟ್ ಹಾಕ್ತಾ ಇದ್ದಾರೆ. ಸೊ ನಮಗೋಸ್ಕರ ಆದ್ರೂ ನಮ್ಮ ಸೇಫ್ಟಿಗೋಸ್ಕರ ನಾವು ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕ್ಬೇಕು. ಹಾಗೂ ಮೂಲ ದಾಖಲಾತಿಗಳಾದ ಇನ್ಸೂರೆನ್ಸ್ ಇರ್ಬೋದು, DL ಮತ್ತು RC ಫಿಟ್ನೆಸ್ ಮೇಂಟೈನ್ ಮಾಡಬೇಕು. ಪೊಲ್ಯೂಷನ್ ಸರ್ಟಿಫಿಕೇಟ್ಸ್ನೆಲ್ಲ ನಾವು ಕರೆಕ್ಟ್ ಆಗಿ ದಾಖಲಾತಿಗಳು ಇಟ್ಕೊಂಡಾಗ ನಮಗೆ ಯೂಸ್ ಆಗುತ್ತೆ. ಇದರಿಂದ ನಮಗೆ ಫ್ಯೂಚರ್ಗೆ ಒಳ್ಳೇದಾಗುತ್ತೆ. ಸೊ ಥ್ಯಾಂಕ್ ಯು.